ಎಸ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತದೆ, ನೋಡ್ಕೊಂಡ್ ಬರೋಣ. ಖಾಸಗಿ ಶಾಲೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆಯಿಂದ ದತ್ತು ಸ್ವೀಕಾರ. ಕಲ್ಲಡ್ಕ ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆಯನ್ನು ದತ್ತು ಸ್ವೀಕಾರ. ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆಯನ್ನ ದತ್ತು ಸ್ವೀಕಾರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಅದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ವತಿಯಿಂದ ದತ್ತು ತೆಗೆದುಕೊಳ್ಳಲಾಗಿದೆ. ಹಾಗೇನೆ ಖಾಸಗಿ ಶಾಲೆಗಳನ್ನ ದತ್ತು ನೀಡಿದಂಥ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇದು 2007-8ರಿಂದ 2016-17ರವರೆಗೆ ಇಲ್ಲಿಯವರೆಗೆ 2,32,00,000ದಷ್ಟು ಅನುದಾನವನ್ನ ಪಡೆಯಲಾಗಿದೆ. ಇದೇ ವಿದ್ಯಾಸಂಸ್ಥೆ, ಅದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಟ್ರಸ್ಟ್ನಿಂದ ಈ ಒಂದು ಅನುದಾನ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗೆ ದೇವಾಲಯದ ವತಿಯಿಂದ ಖಾಸಗಿ ಶಾಲೆಗಳನ್ನ ದತ್ತು ಪಡೆದುಕೊಳ್ಳುವಂತಿಲ್ಲ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುಣಚ ಗ್ರಾಮದ ದೇವಿ ವಿದ್ಯಾಸಂಸ್ಥೆಯನ್ನು ಕೂಡ ದತ್ತು ಸ್ವೀಕಾರ ಮಾಡಲಾಗಿತ್ತು. ಇದೀಗ ಅನುದಾನವನ್ನ ಹಿಂಪಡೆದ ರಾಜ್ಯ ಸರ್ಕಾರ, ಆದರೂ ಕೂಡ ಈ ಒಂದು ಅನುದಾನವನ್ನ ಶ್ರೀರಾಮ ಟ್ರಸ್ಟ್, ಶ್ರೀರಾಮ ವಿದ್ಯಾಶಾಲೆ ಪಡಿತಾ ಇತ್ತು ಅನ್ನುವಂಥ ಮಾಹಿತಿ ಇದೆ. ಈ ಅನುದಾನದ ಬಗ್ಗೆ ಸುದ್ದಿ ಟಿವಿ ಬಳಿಯಲ್ಲಿದೆ ಎಕ್ಸ್ಕ್ಲೂಸಿವ್ ದಾಖಲೆ. ಎಸ್, ಖಾಸಗಿ ಶಾಲೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆಯಿಂದ ದತ್ತು ಸ್ವೀಕಾರವಾಗಿದೆ. ಅದು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆಯನ್ನ ದತ್ತು ಸ್ವೀಕಾರವಾಗಿದೆ. ಅದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ವತಿಯಿಂದ ಈ ಒಂದು ದತ್ತು ಸ್ವೀಕಾರ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಈ ಒಂದು ದತ್ತು ನೀಡಿದ್ದು ಜೆಡಿಎಸ್ ಹಾಗೂ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಅಂದ್ರೆ 2007-8ರಿಂದ 2016-17ರವರೆಗೆ ಇಲ್ಲಿಯವರೆಗೆ 2 ಕೋಟಿ ರೂಪಾಯಿ 32 ಲಕ್ಷದಷ್ಟು ಅನುದಾನ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಷ್ಟೇ ಅಲ್ಲ, ಇದೀಗ ಅನುದಾನವನ್ನ ರಾಜ್ಯ ಸರ್ಕಾರ ಹಿಂಪಡೆದಿದ್ರೂ ಕೂಡ ಇನ್ನೂ ಕೂಡ ಅದೇ ಅಧೀನದಲ್ಲಿದೆ, ಅಂದ್ರೆ ದೇವಸ್ಥಾನದ ಟ್ರಸ್ಟ್ನ ಅಧೀನದಲ್ಲಿದೆ ಈ ಶಾಲೆ ಅನ್ನುವಂಥ ಮಾಹಿತಿ ಇದೆ. ಈ ಅನುದಾನದ ಬಗ್ಗೆ ಸುದ್ದಿ ಟಿವಿ ಬಳಿಯಲ್ಲಿದೆ ಎಕ್ಸ್ಕ್ಲೂಸಿವ್ ದಾಖಲೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಇರ್ಷಾದ್. ಎಸ್ ಇರ್ಷಾದ್, ಖಾಸಗಿ ಶಾಲೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆಯಿಂದ ದತ್ತು ಸ್ವೀಕಾರ ಆಗಿರುವ ಒಂದು ಅಡಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆ ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ. ಆದ್ರೆ ಇರಬಾರ್ದಾಗಿತ್ತು, ಕಾನೂನು ಪ್ರಕಾರ ಇದು ಓಕೆನಾ, ಹೇಗೆ? ಖಂಡಿತ ಅಪರ್ಣ, RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ರಾಜ್ಯ ಸರ್ಕಾರ ಒಂದು ಪ್ರಯೋಗ ಮಾಡಿರುವಂತದ್ದು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಕಲ್ಲಡ್ಕದಲ್ಲಿ ವಿದ್ಯಾಸಂಸ್ಥೆ ಹೊಂದಿದೆ, ಶ್ರೀರಾಮ ಶಾಲೆ ಅಂತ ಒಂದು ನಡೆಸ್ಕೊಳ್ತಾ ಇದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ವತಿಯಿಂದ ಈ ವಿದ್ಯಾಸಂಸ್ಥೆಯನ್ನು ದತ್ತು ಪಡೆದುಕೊಳ್ಳಲಾಗಿತ್ತು. 2007 ವರ್ಷದಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ದತ್ತು ಪಡೆದುಕೊಳ್ಳಲಾಗಿತ್ತು. ಈ ಸಾಲಿನಲ್ಲಿ ಅಂದ್ರೆ 2007ರಿಂದ 2016-17ನೇ ಸಾಲಿನಲ್ಲಿ ಇದುವರೆಗೂ ಸುಮಾರು 2,32,50,000 ಖರ್ಚು ಮಾಡಲಾಗಿದೆ. ಈ ಒಂದು ವಿದ್ಯಾಸಂಸ್ಥೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ವತಿಯಿಂದ ಖರ್ಚು ಮಾಡಲಾಗಿದೆ. ಆದ್ರೆ ಇದೀಗ ಖಾಸಗಿ ಸಂಸ್ಥೆಯನ್ನು ದತ್ತು ಪಡೆದುಕೊಳ್ಳೋದಕ್ಕೆ ಅನುಮತಿ ನೀಡಿದಂತಹ ರಾಜ್ಯ ಸರ್ಕಾರ, ಆಂಧ್ರ ಸರ್ಕಾರ ಇವಾಗ ಈ ಆದೇಶವನ್ನು ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ. ಯಾಕಂದ್ರೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಧಿನಿಯಮ 1997 ಮತ್ತು 2ರ ನಿಯಮದ ಪ್ರಕಾರ ಈ ರೀತಿ ದೇವಾಲಯದ ವತಿಯಿಂದ ಒಂದು ಖಾಸಗಿ ಶಾಲೆಗಳನ್ನು ಅಥವಾ ವಿದ್ಯಾಸಂಸ್ಥೆಗಳನ್ನು ದತ್ತು ಪಡೆದುಕೊಂಡು ಅದನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಇದೊಂದು ಕಡೆಯಾದ ಮತ್ತೊಂದು ಕಡೆ ಈ ರೀತಿ ಖಾಸಗಿ ಶಾಲೆಗಳನ್ನು ದತ್ತು ಮಾಡಿ ಇಷ್ಟು ಖರ್ಚು ವೆಚ್ಚಗಳಿಂದ ನೋಡ್ಕೊಳ್ಳುವಂಥದ್ದು ದೇವಸ್ಥಾನದ ಅಥವಾ ದೇವಾಲಯದ ಆರ್ಥಿಕತೆಗೂ ಕೂಡ ಹೊರೆಯಾಗುತ್ತೆ ಎಂಬ ಕಾರಣಕ್ಕಾಗಿ ಇದೀಗ ಈ ಒಂದು ಆದೇಶವನ್ನು ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ, ರದ್ದುಗೊಳಿಸಲಾಗಿದೆ. ಜೊತೆಗೆ ಪುಣಚ ಗ್ರಾಮದ ದೇವಿ ಶ್ರೀದೇವಿ ವಿದ್ಯಾ ಕೇಂದ್ರದಲ್ಲಿ ಕೂಡ ಇದೇ ರೀತಿ ದತ್ತು ಪಡೆದುಕೊಳ್ಳಲಾಗಿದೆ. ಈ ಆದೇಶವನ್ನು ಕೂಡ ರದ್ದುಗೊಳಿಸಲಾಗಿದೆ. ಓಕೆ, ಈಗ ರದ್ದುಗೊಳಿಸಲಾಗಿದ್ರೂ ಕೂಡ ಇವತ್ತಿಗೂ ಕೂಡ ಅಲ್ಲಿ ಅನುದಾನ ಸಿಗ್ತಾ ಇದೆಯಾ, ಹೇಗೆ? ಅಪರ್ಣ, ನಾನು ಈಗಾಗಲೇ ಹೇಳಿದಂತೆ 2007ರಿಂದ ಈ ಒಂದು ಅನುದಾನವನ್ನು ಕೊಡಲಾಗ್ತಾ ಇತ್ತು. ಅದರ ಖರ್ಚು ವೆಚ್ಚ ಸುಮಾರು 2 ಕೋಟಿ ಮೀರಿದೆ. ಜೊತೆಗೆ ಶ್ರೀ ವಿದ್ಯಾ ಪುಣಚ ವಿದ್ಯಾ ಕೇಂದ್ರಕ್ಕೂ ಕೂಡ ಇದೇ ರೀತಿಯಲ್ಲಿ ಅನುದಾನವನ್ನು ಕೊಡಲಾಗಿತ್ತು. ಸುಮಾರು 50 ಲಕ್ಷಕ್ಕೂ ಅಧಿಕ ಅನುದಾನ ಇದುವರೆಗೆ ಕೊಟ್ಟಿದೆ. ಆದ್ರೆ 2017ನೇ ಸಾಲಿನವರೆಗೆ ಈ ಒಂದು ಅನುದಾನವನ್ನು ಕೊಡಲಾಗಿತ್ತು. ಸೊ ಈ ವಿಚಾರಗಳು ನಿಯಮಗಳನ್ನು ಮೀರಿ ಈ ರೀತಿ ಅನುದಾನವನ್ನು ಅಥವಾ ಖರ್ಚುಗಳನ್ನು ಮಾಡೋದ್ರಿಂದ ಇದು ಧಾರ್ಮಿಕ ದತ್ತಿ ಇಲಾಖೆ ನಿಯಮಗಳನ್ನು ಮೀರಿದೆ ಎಂಬ ಕಾರಣಕ್ಕಾಗಿ ಇಲಾಖೆ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಹಾಗಾದ್ರೆ ಈ ಒಂದು ಇನ್ಫಾರ್ಮೇಶನ್ ಬಗ್ಗೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ
ದೇವಾಲಯದ ವತಿ ಏನ್ ಹೇಳುತ್ತೆ ಅಂತ? ಅಂದ್ರೆ ಅವರು ನಿಯಮವನ್ನ ಮೀರ್ತಾ ಇದಾರಲ್ವಾ, ಸೊ ವಾಟ್ ಇಸ್ ದೇರ್ ರಿಯಾಕ್ಷನ್? ಖಂಡಿತವಾಗಿಯೂ. ಯಾಕಂದ್ರೆ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯ ದತ್ತಿಗಳ ನಿಯಮ ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ. 1997 ಮತ್ತು 2002ನೇ ನಿಯಮಗಳ ಪ್ರಕಾರ ಈ ರೀತಿ ಖಾಸಗಿ ವಿದ್ಯಾಸಂಸ್ಥೆಗಳನ್ನು ದತ್ತು ಪಡೆದುಕೊಳ್ಳುವುದು ಹಾಗೂ ಅದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಈ ನಿಯಮಗಳಲ್ಲಿ ಅವಕಾಶ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಈ ನಿಯಮಗಳನ್ನು ಮೀರಿ ಈ ರೀತಿ ಖರ್ಚುಗಳನ್ನು ಮಾಡಿರುವಂತದ್ದು, ಸುಮಾರು 2 ಕೋಟಿಗೂ ಮುಖ್ಯ ಅನುದಾನಗಳನ್ನು ಕೊಟ್ಟಿರುವಂತದ್ದು, ಅದನ್ನು ದತ್ತು ಪಡೆದುಕೊಂಡು ಅದನ್ನು ನಡೆಸಿಕೊಳ್ಳುವಂತದ್ದು, ಇದು ಖಂಡಿತವಾಗಿ ನಿಯಮಗಳು ಬಾಹಿರ ಆಗಿರುತ್ತೆ. ಸೊ ಈ ವಿಚಾರ ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ, ಜೊತೆಗೆ ಧಾರ್ಮಿಕ ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ಈಗಾಗಲೇ ಅದು ರದ್ದುಪಡಿಸಿಕೊಳ್ಳಲಾಗಿದೆ. ಆದ್ರೆ ಈ ಕುರಿತಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದವರು ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಓಕೆ, ಧನ್ಯವಾದ ಇರ್ಷಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರಿಗೆ, ಏನು ಖಾಸಗಿ ಶಾಲೆಗಳನ್ನ ಏನು ಧಾರ್ಮಿಕ ದತ್ತಿ ಇಲಾಖೆಯಿಂದ ದತ್ತು ಸ್ವೀಕಾರ ಇದು ಆಗಬಾರದು ಅಂದ್ರೆ ನಿಯಮದ ಪ್ರಕಾರ, ಅಂದ್ರೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಧಿನಿಯಮದ ಪ್ರಕಾರ ಈ ರೀತಿ ದೇವಾಲಯದ ವತಿಯಿಂದ ಖಾಸಗಿ ಶಾಲೆಗಳನ್ನ ದತ್ತು ಪಡೆದುಕೊಂಡು ನಿರ್ವಹಿಸೋಕೆ ಅವಕಾಶ ಇರೋದಿಲ್ಲ. ಆದರೂ ಕೂಡ ಇದೀಗ ಏನಂದ್ರೆ ಈ ಒಂದು ವಿದ್ಯಾಸಂಸ್ಥೆ ದೇವಾಲಯದ ಅಧೀನದಲ್ಲಿದೆ. ಈ ಒಂದು ವಿದ್ಯಾಸಂಸ್ಥೆ ಕಲ್ಲಡ್ಕ ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆ ಅನ್ನುವಂಥ ಮಾಹಿತಿ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುಣಚ ಗ್ರಾಮದ ದೇವಿ ವಿದ್ಯಾಸಂಸ್ಥೆಯನ್ನು ಕೂಡ ದತ್ತು ಸ್ವೀಕಾರ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಇದೆ. ಸೊ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಟ್ರಸ್ಟ್ನಿಂದ ಅನುದಾನ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆಗೆ ದೊರೀತಾ ಇದೆ. ಸೊ 2007-8 ಅಲ್ಲಿಂದ 2016-17ರವರೆಗೆ ಇಲ್ಲಿಯವರೆಗೆ 2 ಕೋಟಿ ರೂಪಾಯಿ 32 ಲಕ್ಷದಷ್ಟು ಅನುದಾನ ಈ ಒಂದು ಸಂಸ್ಥೆಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಎಸ್, ಇದು ಸುದ್ದಿ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದಾಖಲೆ ಕೂಡ ಇಲ್ಲಿ ಸುದ್ದಿ ಟಿವಿಗೆ ಸಿಕ್ಕಿದೆ ವೀಕ್ಷಕರೇ. ಅಂದ್ರೆ ಖಾಸಗಿ ಶಾಲೆಗಳನ್ನ ದತ್ತು ನೀಡಿದ್ದಂತಹ JDS ಬಿಜೆಪಿ ಸಮ್ಮಿಶ್ರ ಸರ್ಕಾರ. ಸೊ ಆ ಒಂದು ಸಂದರ್ಭದಲ್ಲಿ ಅಂದ್ರೆ 2007-8 ಸೊ 2007-8ರಿಂದ 2016-17ರವರೆಗೆ ಇಲ್ಲಿಯವರೆಗೆ 2 ಕೋಟಿ ರೂಪಾಯಿ 32 ಲಕ್ಷದಷ್ಟು ಅನುದಾನ ಕಲ್ಲಡ್ಕ ಪ್ರಭಾಕರ್ ಭಟ್ ಒಡೆತನದ ವಿದ್ಯಾಸಂಸ್ಥೆ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ವತಿಯಿಂದ ದತ್ತು ಸ್ವೀಕಾರವಾಗಿದೆ ಈ ಒಂದು ಶಾಲೆ. ಇದೊಂದು ಶಾಲೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಪುಣಚ ಗ್ರಾಮದ ದೇವಿ ವಿದ್ಯಾಸಂಸ್ಥೆಯನ್ನು ಕೂಡ ದತ್ತು ಸ್ವೀಕಾರ ಮಾಡಲಾಗಿತ್ತು.